ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಸಂಪ್ರಶ್ನ ವೇದಿಕೆಗೆ ತಮಗೆಲ್ಲ ಹೃತ್ಪೂರ್ವಕವಾದ ಸ್ವಾಗತ. ಒಂದು ಸರಳವಾದ ಪ್ರಶ್ನೆ ಕೇಳಿದ್ದಾರೆ. ಸತ್ಯವತಿ ಅಂತ ಈ ಪಾತ್ರದ ಹೆಸರು ಮತ್ತೆ ಮತ್ತೆ ಮಹಾಭಾರತದಲ್ಲಿ ಬಂದು ಹೋಗುತ್ತೆ. ಬಹಳ ಹಳೆಯ ಕಥೆ ಅಂತ ನೋಡಿದಾಗ ದಾಶರಾಜನ ಮಗಳಾಗಿ, ಅಂದರೆ ಉಪರಿಚರ ವಸುವಿನ ಮಗಳಾಗಿ ಯಾವುದೋ ಒಬ್ಬ ಮೀನುಗಾರನಿಗೆ ಸಿಕ್ಕಿದ ಹೆಣ್ಣು ಮಗಳನ್ನ ಅವನು ತನ್ನ ಮನೆಯಲ್ಲಿ ಸಾಕುತ್ತಾನೆ. ಆಗಲೇ ಪರಾಶರರು ಬಂದು ಆಕೆಯನ್ನ ಕೇಳಿ ಆಕೆಯಲ್ಲಿ ವೇದವ್ಯಾಸರು ಅನ್ನುವಂತಹ ಮಗನನ್ನ ಪಡೆದು ಅವರು ತಮ್ಮ ಕೃತ್ಯವನ್ನ ಮುಗಿಸಿ ಹೊರಡುತ್ತಾರೆ. ಆ ನಂತರ ಈ ಕಥೆ ಎಷ್ಟೋ ವರ್ಷಗಳು ಮುಗಿದ ಮೇಲೆ ಮತ್ತೆ ಶಂತನುವಿನ ಕಥೆ ಬಂದಾಗ ಮತ್ತೊಮ್ಮೆ ಸತ್ಯವತಿಯ ಪಾತ್ರದ ಪರಿಚಯ ಆಗುತ್ತೆ, ಪ್ರವೇಶ ಆಗುತ್ತೆ. ಇವರಿಬ್ರು ಒಂದೇನಾ ಬೇರೆನಾ ಅಂತ ಒಂದು ಪ್ರಶ್ನೆ. ವಸ್ತುತಃ ಇಬ್ರು ಒಬ್ರೆ. ಪರಾಶರರ ಹೆಂಡತಿಯಾಗಿ ವೇದವ್ಯಾಸರ ತಾಯಿಯಾದ ಸತ್ಯವತಿಯೂ ಕೂಡ ಅವಳೆ. ಆ ನಂತರ ಪ್ರತೀಪನ ಮಗನಾದ ಶಂತನುವಿಗೆ ಹೆಂಡತಿಯಾಗಿ ಬಂದವಳು ಕೂಡ ಅದೇ ಸತ್ಯವತಿ. ಯಾಕೆಂದ್ರೆ ನಿಮ್ಗೆ ಅದಕ್ಕೊಂದು ಸರಿಯಾದ ಲಿಂಕ್ ಏನು ಅಂದ್ರೆ, ಅವಳು ಅದೇ ಮಾತು ಹೇಳಿರ್ತಾಳೆ, ನಮ್ಮ ಅಪ್ಪನಿಗೆ ಸಹಾಯಕ್ಕೆ ನಾನು ಬಿಟ್ರೆ ಬೇರೆ ಇಲ್ಲ ಅಂತ. ಅದೇ ಮಾತನ್ನ ಮತ್ತೆ ಶಂತನು ಬಂದಾಗ್ಲೂ ನಮ್ಮಪ್ಪನನ್ನ ಅವನ ಮಾತನ್ನ ಮೀರಿ ನಾನು ಬರ್ಲಿಕ್ಕಾಗುದಿಲ್ಲ ಅಂತ ಎರಡೂ ಪ್ರಸಂಗದಲ್ಲಿ ಆಕೆ ನಾವೆಯನ್ನ ನಡೆಸುವವಳಾಗಿ ಎರಡೂ ಕಡೆ ಪರಿಚಯ ಕೊಡುವಾಗ 1000 ಜನರನ್ನ ಹೊತ್ತ ನೌಕೆಯನ್ನ ಆಕೆ ನಡೆಸ್ತಾ ಇರ್ತಾಳೆ ಅಂತ ಈ ಮಾತು ಇರುವುದರಿಂದಾಗಿ ಎರಡೂ ಕಡೆ ಬರುವಂತಹ ಸತ್ಯವತಿ ಒಬ್ಳೆ. ಇನ್ನೊಂದು ಸತ್ಯವತಿ ಅಂತ ಬಂದ ಪಾತ್ರ ಅದು ವಿಶ್ವಾಮಿತ್ರರ ಅಕ್ಕ. ಅವಳು ಬೇರೆ. ಅವಳು ಗಾಧಿರಾಜನ ಮಗಳು. ಅವಳು ರುಚಿಕ ಅನ್ನುವಂತಹ ಒಬ್ಬ ಋಷಿಯನ್ನ ಮದುವೆಯಾಗಿ ಆ ನಂತರ ವಿಶ್ವಾಮಿತ್ರ ಹುಟ್ಟುವಂಥದ್ದು. ಅಂದ್ರೆ ವಿಶ್ವಾಮಿತ್ರ ಗಾಧಿರಾಜನ ಮಗ. ಅಲ್ಲೇ ಗಾಧಿರಾಜನಿಗೆ ಮೊದಲು ಮಗಳಾಗಿದ್ದವಳು ಇದೇ ಸತ್ಯವತಿ. ಹಾಗಾಗಿ ಆ ಸತ್ಯವತಿ ಬೇರೆನೆ. ಇಲ್ಲಿ ಬರುವಂತಹ ವೇದವ್ಯಾಸರ ತಾಯಿ ಮತ್ತು ಶಂತನುವಿನ ಹೆಂಡತಿಯಾಗಿ ಸತ್ಯವತಿ ಒಬ್ಳೆ. ಅವಳು ಈ ಮಕ್ಕಳು ಹುಟ್ಟಿದ ತಕ್ಷಣ, ಅಂದ್ರೆ ಈ ವಿಚಿತ್ರವೀರಿ ಚಿತ್ರಾಂಗದ ಹುಟ್ಟಿದ ಬಳಿಕ ವೇದವ್ಯಾಸರೇ ಅವಳಿಗೆ ಎಚ್ಚರಿಕೆ ಕೊಟ್ಟು ಹೊರಡಿ ಅಂತ ಕಳುಹಿಸಿಕೊಡ್ತಾಳೆ. ಅಲ್ಲಿಗೆ ಆ ಸತ್ಯವತಿಯ ಪಾತ್ರ ಮುಕ್ತಾಯ ಆಗತ್ತೆ. ಇಷ್ಟು ಸತ್ಯವತಿಯ ಬಗ್ಗೆ ನಾವು ಕಲ್ಪಿಸಿಕೊಳ್ಬೇಕು.